ಆರ್ಸಿಬಿ ಮ್ಯಾನೇಜ್ಮೆಂಟ್ ಮೇಲೆ ಫ್ಯಾನ್ಸ್ ಗರಂ ಆಗಿದ್ದಾರೆ. ಮ್ಯಾಚ್ ಟಿಕೆಟ್ ಸಿಗದೆ ಆರ್ಸಿಬಿ ಅಭಿಮಾನಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಸಿಗದೆ ಪರದಾಟವನ್ನ ನಡೆಸ್ತಾ ಇರುವಂತದ್ದು ಫ್ಯಾನ್ಸ್ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ. ಆನ್ಲೈನ್ ನಲ್ಲಿ ಮಾತ್ರ ಟಿಕೆಟ್ ಸೇಲ್ ಮಾಡ್ತಾ ಇರುವಂತಹ ಆರ್ಸಿಬಿ ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿಸೋದಕ್ಕೆ ಹೋದ್ರೆ ಟಿಕೆಟ್ ಬುಕ್ ಆಗ್ತಾ ಇಲ್ಲ. ಸೀಟ್ ಬುಕ್ಡ್ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಬೇಸರವನ್ನ ಹೊರಹಾಕ್ತಿದ್ದಾರೆ. ಬುಕ್ ಮೈ ಶೋ ನಲ್ಲಿ ಎಲ್ಲಾ ಮ್ಯಾಚ್ಗಳ ಟಿಕೆಟ್ ಕೂಡ ಸಿಗುತ್ತೆ, ಆದ್ರೆ ಆರ್ಸಿಬಿ ಪಂದ್ಯದ ಟಿಕೆಟ್ ಮಾತ್ರ ಸಿಗಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಆನ್ಲೈನ್ ಟಿಕೆಟ್ಗಿಂತ ಆಫ್ಲೈನ್ ಟಿಕೆಟ್ ವ್ಯವಸ್ಥೆ ಚೆನ್ನಾಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರೋದೇ 35,000 ಸೀಟ್. ಮ್ಯಾಚ್ನ ಎಲ್ಲಾ ಟಿಕೆಟ್ಗಳನ್ನ ಏಜೆಂಟ್ಗಳಿಗೆ ಮಾರ್ತಾ ಇದ್ದಾರೆ. ಈ ನಡುವೆ ಟಿಕೆಟ್ ಕೊಡುವ ಹೆಸರಲ್ಲಿ ವಂಚನೆ ಆಗ್ತಾ ಇದೆ. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿಸಿ ಪೇಮೆಂಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಪೇಮೆಂಟ್ ವರ್ಗಾವಣೆ ವೇಳೆ ಪ್ರಯತ್ನ ಫೇಲ್ ಅಂತ ಬಂತು, ಆದ್ರೆ ಹಣ ಮಾತ್ರ ವಾಪಸ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅಭಿಮಾನಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಮನವಿ ಕೂಡ ಮಾಡಿರುವಂಥದ್ದು. ಅಭಿಮಾನಿಗಳ ಕೆಂಗಣ್ಣಿಗೆ ಇದೀಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ಗುರಿಯಾಗಿರುವಂಥದ್ದು. ಮ್ಯಾಚ್ ಟಿಕೆಟ್ ಸಿಗದೆ ಆರ್ಸಿಬಿ ಅಭಿಮಾನಿಗಳು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ಟಿಕೆಟ್ ಸಿಗದೆ ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಆನ್ಲೈನ್ ಅಲ್ಲಿ ಮಾತ್ರ ಟಿಕೆಟ್ ಸೇಲ್ ಮಾಡ್ತಾ ಇರುತ್ತೆ ಆರ್ಸಿಬಿ. ಸೊ ಟಿಕೆಟ್ ಖರೀದಿಸೋದಕ್ಕೆ ಹೋದ್ರೆ ಒಂದ್ ಕಡೆ ಟಿಕೆಟ್ ಬುಕ್ ಆಗ್ತಾ ಇಲ್ಲ, ಸೀಟ್ ಬುಕ್ಡ್ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ಅಭಿಮಾನಿ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ಬುಕ್ ಮೈ ಶೋನಲ್ಲಿ ಎಲ್ಲಾ ಮ್ಯಾಚ್ಗಳ ಟಿಕೆಟ್ ಕೂಡ ಸಿಗುತ್ತೆ, ಆರ್ಸಿಬಿ ಪಂದ್ಯದ ಟಿಕೆಟ್ ಮಾತ್ರ ಸಿಗಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶ ಹೊರಹಾಕ್ತಾ ಇರುವಂಥದ್ದು. ಆನ್ಲೈನ್ ಟಿಕೆಟ್ಗಿಂತ ಆಫ್ಲೈನ್ ಟಿಕೆಟ್ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಹೇಳ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇರೋದೇ 35,000 ಸೀಟ್. ಎಲ್ಲಾ ಟಿಕೆಟ್ಗಳನ್ನ ಏಜೆಂಟ್ಗಳಿಗೆ ಮಾರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ನಡುವೆ ಟಿಕೆಟ್ ಕೊಡುವ ಹೆಸರಲ್ಲಿ ವಂಚನೆ ಕೂಡ ಆಗ್ತಾ ಇದೆ. ಆನ್ಲೈನ್ ನಲ್ಲಿ ಟಿಕೆಟ್ ಖರೀದಿಸಿ ಪೇಮೆಂಟ್ ಮಾಡ್ತಾ ಇದ್ದಂತಹ ವ್ಯಕ್ತಿ ಪೇಮೆಂಟ್ ವರ್ಗಾವಣೆ ಫೇಲ್ ಅಂತ ಬಂತು, ಆದ್ರೆ ಹಣ ಮಾತ್ರ ವಾಪಸ್ ಬರಲಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೊಲೀಸರಿಗೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ಸೊ ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಟಿಕೆಟ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ. ಬಿಕಾಸ್ ಈ ಆನ್ಲೈನ್ ಟಿಕೆಟ್ ಮತ್ತೆ ಬುಕ್ ಮೈ ಶೋನಲ್ಲೂ ಕೂಡ ಎಲ್ಲ ಟಿಕೆಟ್ಸ್ ಕೂಡ ಸಿಗುತ್ತೆ, ಬಟ್ ಆರ್ಸಿಬಿ ಮಾತ್ರ ಶೋ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಇಲ್ಲೊಬ್ರು ಟಿಕೆಟ್ನ ಬುಕ್ ಮಾಡಿ ಇನ್ನೇನು ಹಣ ವರ್ಗಾವಣೆ ಸಂದರ್ಭದಲ್ಲಿ ಬ್ಲಾಕ್ ಆಗಿದೆ. ಸೊ ಟಿಕೆಟ್ ಕೂಡ ಮತ್ತೊಂದು ಕಡೆ ಡೆಡ್ ಅಂತ ಬರ್ತಾ ಇದೆ, ಮತ್ತೊಂದು ಕಡೆ ಆ ಹಣವೂ ಕೂಡ ವಾಪಸ್ ಬರ್ತಾ ಇಲ್ಲ. ಇದಕ್ಕೆ ಕರೆಕ್ಟ್ ಆದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಅವರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರುಣ್, ಆರ್ಸಿಬಿ ಸಿಎಸ್ಗೆ ಮ್ಯಾಚ್ಗೆ ಟಿಕೆಟ್ ಲಭ್ಯ ಆಗ್ತಾ ಇಲ್ಲ ಅಂತ ಒಂದ್ ಕಡೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ರೆ ಮ್ಯಾನೇಜ್ಮೆಂಟ್ ಮೇಲೆ, ಮತ್ತೊಂದ್ ಕಡೆ ಬುಕ್ ಆದ ನಂತರ ಟಿಕೆಟ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಬಂದು ನಂತರ ವಾಪಸ್ ಹಣ ಕೂಡ ಮರುಪಾವತಿ ಆಗ್ತಾ ಇಲ್ಲ. ಈ ಕಡೆ ಟಿಕೆಟ್ ಕೂಡ ಬುಕ್ ಆಗಿಲ್ಲ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ಸ್ ಕೊಡೋದಾದ್ರೆ ಅರುಣ್. ಏನಂದ್ರೆ ಬೆಂಗಳೂರಿನಲ್ಲಿ IPL ಕಾವು ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಮತ್ತಷ್ಟು ಕ್ರೇಜ್ ಆಗಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಏನು IPL ಚಾಂಪಿಯನ್ ಅನ್ನು ಆರ್ಸಿಬಿ ಗೆದ್ದಿತ್ತು. ಸೊ ಹಾಗಾಗಿ ಈಗ ಏನು ತವರಿನಲ್ಲಿ ನಡೆಯುತ್ತಿರುವಂತ ಕೆಲವೊಂದಷ್ಟು ಪಂದ್ಯಗಳಿಗೆ ಆರ್ಸಿಬಿ ಟಿಕೆಟ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಕಿಂಗಣಿಗೆ ಒಂದು ಆರ್ಸಿಬಿ ಗುರಿಯಾಗಿರುವಂತದ್ದು. ಯಾಕಂದ್ರೆ ಆನ್ಲೈನ್ ನಲ್ಲಿ ಟಿಕೆಟ್ಗಳು ಅಂತ ಘೋಷಣೆ ಮಾಡ್ತಾರೆ, ಆದ್ರೆ ಆನ್ಲೈನ್ ಹೋದ್ರೆ ಟಿಕೆಟ್ ಬುಕ್ಡ್ ಅಂತ ತೋರಿಸ್ತಾ ಇದೆ. ಮತ್ತೆ ಆ ಬುಕ್ ಮೈ ಶೋ ಇರ್ಬೋದು, ವೆಬ್ಸೈಟ್ ಅಲ್ಲಿ ಇರ್ಬೋದು, ಮತ್ತೆ ಆರ್ಸಿಬಿ ಸಿಎಸ್ಕೆ ಬಿಟ್ಟು ಎಲ್ಲಾ ಮ್ಯಾಚ್ಗಳ ಟಿಕೆಟ್ಗಳು ಲಭ್ಯ ಇರೋದು. ಆದ್ರೆ ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ಗಳ ಟಿಕೆಟ್ಗೆ ಮಾತ್ರ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಆರ್ಸಿಬಿ ವೆಬ್ಸೈಟ್ ನಲ್ಲಿ ಕೇವಲ 2 ಸ್ಟ್ಯಾಂಡ್ಗೆ ಮಾತ್ರ ಆನ್ಲೈನ್ ಅಲ್ಲಿ ಬಿಟ್ಟಿದ್ದು, ಮಿಕ್ಕಿದ್ದು ಎಲ್ಲರೂ ಸಹ ಅವರು ಏಜೆಂಟ್ಗಳ ಮುಖಾಂತರ ಕೊಟ್ಟು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆರ್ಸಿಬಿ ಅಭಿಮಾನಿಗಳು ಇದೀಗ ಏನು ಒಂದು ಆನ್ಲೈನ್ ನಲ್ಲಿ ಮತ್ತೆ ಟ್ವಿಟರ್ ನಲ್ಲಿ ಪೋಸ್ಟ್ ಮಾಡ್ತಾ ಇರುವಂತದ್ದು. ಎಲ್ಲಾ ಟಿಕೆಟ್ಗಳು ಸಹ ಒಂದು ಈ ರೀತಿ ಮಾರಾಟ ಮಾಡ್ತಾ ಇದ್ದಾರೆ. ಚಿನ್ನಸ್ವಾಮಿಯಲ್ಲಿ ಇರೋದೇ 35,000, ಮತ್ತೆ ಅದನ್ನು ಇವರು ಹೀಗೆ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತ. ಈ ನಡುವೆ ಟಿಕೆಟ್ ಕೊಡುವ ಹೆಸರಲ್ಲಿ ವಂಚನೆಗಳು ಸಹ ಆಗ್ತಾ ಇದೆ. ಮತ್ತೆ ಆನ್ಲೈನ್ ಅಲ್ಲಿ ಟಿಕೆಟ್ ಖರೀದಿ ಮಾಡಿ ಪೇಮೆಂಟ್ ಮಾಡಿದ್ರೆ ಆರ್ಸಿಬಿ ಅಭಿಮಾನಿ ಅಂತ ಏನು ಈ ತರ ಮತ್ತೆ ಟ್ರಾನ್ಸಾಕ್ಷನ್ ಏನು ಫೇಲ್ ಆಗಿರುತ್ತೆ, ಮತ್ತೆ ಟಿಕೆಟ್ ಜನರೇಟ್ ಆಗಿರಲ್ಲ. ಸೊ ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಇರ್ತಾ ಇದೆ. ಅದಕ್ಕೆ ಸರಿಯಾಗಿ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಆಫ್ಲೈನ್ ಅಲ್ಲಿ ಮೊದಲು ಟಿಕೆಟ್ ಅನ್ನ ಏನ್ ಕೊಡ್ತಾ ಇದ್ರು ಅಂದ್ರೆ ಟಿಕೆಟ್ ಗಳನ್ನ ಕೌಂಟರ್ ಬಳಿ ಕೊಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಹೋಗಿ ಟಿಕೆಟ್ ಅನ್ನ ಇಸ್ಕೋಬೇಕಾಗಿತ್ತು. ಆದ್ರೆ ಇಲ್ಲಿ ಆನ್ಲೈನ್ ಅಲ್ಲಿ ಮಾರಾಟ ಮಾಡ್ತಾ ಇರುವಂತದ್ದು, ಆನ್ಲೈನ್ ಅಲ್ಲಿ ಮಾರಾಟ ಮಾಡ್ತಾ ಇರೋದು ಎಲ್ಲಿ ಯಾರು ಚೆನ್ನಾಗಿ ಟೆಕ್ಕಿ ಆಗಿರ್ತಾರೆ ಅಥವಾ ಯಾರು ಫಾಸ್ಟ್ ಆಗಿರ್ತಾರೆ, ಇಂಟರ್ನೆಟ್ ಇರ್ಬೋದು ಮತ್ತೆ ವೈಫೈ, ಅದು ಅವ್ರಿಗೆ ಮಾತ್ರ ಸಿಗ್ತಾ ಇರುವಂತದ್ದು. ಅದೇ ಆಫ್ಲೈನ್ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಆಕ್ರೋಶ ಆಗ್ತಾ ಇರ್ತಾರೆ ರೋಜಾ.
ಆಲ್ರೈಟ್ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.